ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ವಿದ್ಯಾರ್ಥಿಗಳೇ, ನಿನ್ನೆಯ ತರಗತಿಯಲ್ಲಿ 9ನೇ ತರಗತಿ ಗದ್ಯ ಪಾಠ ಪ್ರಜಾನಿಷ್ಠೆ ಈ ಪಾಠದ ಬಗ್ಗೆ ತಿಳ್ಕೊತಾ ಇದ್ದೇವೆ. ಪ್ರಜಾನಿಷ್ಠೆ ಈ ಪಾಠವನ್ನು ಬರೆದ ಕವಿ ಯಾರು? ಸಾಸಿ ಮರುಳಯ್ಯ. ಸಾಸಿ ಮರುಳಯ್ಯ ಅವರ ಪೂರ್ಣ ಹೆಸರೇನು? ಸಾಸಲು ಶಿವರುದ್ರಯ್ಯ ಮರಳಯ್ಯ ಅಂತಕ್ಕಂಥದ್ದು. ಇವರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ 1931ರಲ್ಲಿ ಜನಿಸಿದ್ದು ಮಕ್ಕಳೇ. ಇವರು ಅನೇಕ ಕಾವ್ಯಗಳನ್ನು ಬರೆದು ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ನಾವು ನಿನ್ನೆ ತರಗತಿಯಲ್ಲಿ ಕವಿ ಪರಿಚಯ ಜೊತೆಗೆ ಪಾಠದ ಆಶಯ ಭಾವ ಜೊತೆಗೆ ಪ್ರವೇಶ ಸ್ವಲ್ಪ ಭಾಗವನ್ನು ಪಾಠದ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ. ಈ ಪಾಠದಲ್ಲಿ ಹೊಯ್ಸಳರ ದೊರೆ ಯಾರು? ವಿಷ್ಣುವರ್ಧನ. ಹೊಯ್ಸಳರ ದೊರೆ ವಿಷ್ಣುವರ್ಧನ. ಅವರ ರಾಜಧಾನಿ, ಹೊಯ್ಸಳರ ರಾಜಧಾನಿ ಯಾವುದು? ದ್ವಾರಸಮುದ್ರ. ಈ ದ್ವಾರಸಮುದ್ರವನ್ನ ಆಡಳಿತ ಮಾಡ್ತಾ ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದ ಮಕ್ಕಳ ವಿಷ್ಣುವರ್ಧನ. ಪ್ರವರ್ಧಮಾನಕ್ಕೆ ಬಂದಂತ ಸಂದರ್ಭದಲ್ಲಿ ಬೇರೆ ರಾಜರುಗಳಿಗೆ ಇದನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಇವರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹವಣಿಸ್ತಾ ಇದ್ದಾರೆ. ಹೌದಲ್ಲ ಮಕ್ಕಳೇ? ಹವಣಿಸ್ತಾ ಇರ್ತಕ್ಕಂತಹ ಅನೇಕ ಜನ ಚಕ್ರವರ್ತಿಗಳಲ್ಲಿ ಪ್ರಮುಖನಾದವನು ಯಾರಪ್ಪ ಅಂದ್ರೆ ಚೋಳರ ದೊರೆ ಕುಲೋತ್ತುಂಗ. ಅಷ್ಟೊತ್ತಿಗಾಗಲೇ ನಮ್ಮ ಪಂಚಲಿಂಗಗಳು ಇರುವಂತಹ ತಲಕಾಡು, ಮರಳಿನ ನಾಡು ತಲಕಾಡು ಯಾರ ವಶವಾಗಿತ್ತೋ? ಚೋಳರ ವಶವಾಗಿತ್ತು. ಈ ಚೋಳರ ವಶವಾಗಿದ್ದಂತಹ ತಲಕಾಡನ್ನು ನೋಡ್ಕೊಳ್ಳಿಕ್ಕೆ ಅಧೀನ ಪ್ರತಿನಿಧಿಯಾಗಿ ಅಥವಾ ರಾಜಪ್ರತಿನಿಧಿಯಾಗಿ ಯಾರಿದ್ರಪ್ಪ ಅಂದ್ರೆ ಹೇಳಿ, ಯಾರಿದ್ರು? ಆದಿಯಮ್ಮ ಇದ್ದ. ಆ ಆದಿಯಮ್ಮ ಸಣ್ಣ ಪುಟ್ಟ ಕದನಗಳನ್ನು ಮಾಡಿಕೊಂಡು ಗಡಿಭಾಗದ ಹಳ್ಳಿಗಳ ಮೇಲೆ ಯುದ್ಧಗಳನ್ನು ಮಾಡಿ ಆಕ್ರಮಣ ಮಾಡ್ತಿದ್ದಂತಹ ವ್ಯಕ್ತಿ ಕುಲೋತ್ತುಂಗ. ಈತನನ್ನು ಪ್ರಚೋದಿಸಿ ಹೊಯ್ಸಳರ ದೊರೆ ವಿಷ್ಣುವರ್ಧನರ ಜೊತೆ ಒಂದು ಮಹಾ ಯುದ್ಧವನ್ನು ಮಾಡೋದಕ್ಕೆ ಹೊರಡ್ತಾನೆ, ದಂಡಯಾತ್ರೆಯನ್ನು ಮಾಡಲಿಕ್ಕೆ ಹೊರಡ್ತಾನೆ. ಈ ವಿಚಾರ ಹೇಗೋ ಅಂದ್ರೆ ಗುಪ್ತಾಚಾರರಿಂದ ಹೊಯ್ಸಳರ ದೊರೆ ವಿಷ್ಣುವರ್ಧನನಿಗೆ ತಿಳಿಯುತ್ತದೆ. ಅದಕ್ಕೆ ಸನ್ನದ್ಧನಾಗಿ ಶಕವರ್ಷ 1032ನೆಯ ದುರ್ಬಿಕಿ ನಾಮ ಸಂವತ್ಸರದ ಆಶ್ವಯುಜ ಶುದ್ಧ ದಶಮಿಯಂದು ದ್ವಾರಸಮುದ್ರ ಸೇನೆ ತಲಕಾಡಿನ ಕಡೆಗೆ ಹೊರಡುತ್ತೆ. ಆಗ ಆದಿಯಮ್ಮ ಮತ್ತು ವಿಷ್ಣುವರ್ಧನ ಇಬ್ಬರ ನಡುವೆ ಒಂದು ಘನಘೋರ ಯುದ್ಧ ನಡೆಯುತ್ತೆ, ಮಳವಳ್ಳಿ ಮತ್ತು ಮುಡುಕುತೊರೆ ಒಂದು ಭಾಗದಲ್ಲಿ. ಈ ಯುದ್ಧದಲ್ಲಿ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಕೈ ಮೇಲಾಗುತ್ತೆ. ಆದಿಯಮ್ಮ ಆ ಒಂದು ಯುದ್ಧದಲ್ಲಿ ಸಾಯ್ತಾನೆ. ಆಗ ಚೋಳ ಸೇನೆ ದಿಕ್ಕು ತೋಚದೆ ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ. ತಲಕಾಡು ಕೋಟೆ ಸುಲಭವಾಗಿ ಹೊಯ್ಸಳ ದೊರೆ ವಿಷ್ಣುವರ್ಧನನ ಅಧೀನಕ್ಕೆ ಒಳಪಡುತ್ತೆ ಅಥವಾ ಕೈವಶ ಆಗುತ್ತೆ. ಆಗ ಅಲ್ಲಿದ್ದಂತಹ ಹಲವಾರು ಸೈನಿಕರು ಹೇಳ್ತಾರೆ, ಈ ತಲಕಾಡನ್ನ ಲೂಟಿ ಮಾಡಬೇಕು ಅಂತಕ್ಕಂಥ. ಆಗ ದೊರೆ ಹೇಳ್ತಕ್ಕಂತಹ ಮಾತುಗಳನ್ನು ಗಮನಿಸಿ ಮಕ್ಕಳೇ. ಭೂಪಾಲ ಅದಕ್ಕೆ ಆಸ್ಪದ ಕೊಡದೆ ಹೇಳ್ತಾನೆ, ಕಟ್ಟದೆಯ ಕೆಚ್ಚದೆಯ ಕಟ್ಟಾಡುಗಳೇ, ಇದು ನಮ್ಮ ವಿಜಯದ ದಿನವೆಂದು
ತಿಳಿದು ಮೈ ಮರೆತು ನಾವು ಕುಳಿತುಕೋಬಾರ್ದು. ಇದು ನಮ್ಮ ಸತ್ವ ಪರೀಕ್ಷೆಯ ಒಂದು, ನಾವು ಎಷ್ಟೇ ಸ್ಥಾನಮಾನ ಪ್ರಶಸ್ತಿಗಳು ಲಭಿಸಿದ್ರು ಕೂಡ ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಗೆ ತೂರು ಬಿಡಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದರ ಜೊತೆಗೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ಮಾಡುವುದು, ನಡೆಸುವುದು ಯೋಧ ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡ್ತಕ್ಕಂಥದ್ದು ಯುದ್ಧದ ಧರ್ಮವೂ ಅಲ್ಲ ಅಂತಕ್ಕಂತಹ ಮಾತನ್ನ ಹೇಳಿ, ಆ ಕಾರಣಕ್ಕೆ ನೀವೆಲ್ಲರೂ ಕೂಡ ತಲೆಕಾಡನ್ನ ನಮ್ಮವರೇ ಅಂತ ತಿಳ್ಕೊಂಡು ನಡೆಸ್ಕೋಬೇಕು ಅಂತ ಹೇಳಿ, ಅದಕ್ಕೆ ಅಲ್ಲಿದ್ದಂತಹ ಎಲ್ಲರೂ ಒಪ್ಕೊಳ್ತಾರೆ. ಅದಕ್ಕೋಸ್ಕರ ನಾವು ಒಂದಷ್ಟು ದಿವಸ ಅಂದರೆ 4 ದಿನಗಳ ಕಾಲ ತಲಕಾಡಿನಲ್ಲೇ ಇದ್ದು ಅವರಿಗೆ ಆಮೇಲೆ ನಮ್ಮ ರಾಜಧಾನಿ ದ್ವಾರಸಮುದ್ರಕ್ಕೆ ಹಿಂತಿರುಗೋಣ ಅಂತಕ್ಕಂತಹ ಮಾತನ್ನ ವಿಷ್ಣುವರ್ಧನ ಹೇಳ್ತಾರೆ. ಇಲ್ಲಿಯವರೆಗೆ ನೀವು ಪಾಠವನ್ನು ಆಲಿಸಿದ್ದೀರಿ. ಇನ್ನು ಮುಂದಿನ ಭಾಗವನ್ನು ಇವತ್ತು ತಿಳ್ಕೊಳ್ಳೋಣ ಮಕ್ಕಳೇ. ಗಮನಿಸಿ, ನಾನು ಮುಂದಿನ ಪಾಠ ಭಾಗವನ್ನು ಬಾಯಿದರೆ ಓದ್ತಾ ಹೋಗ್ತೇನೆ, ನೀವು ಆಲಿಸ್ತಾ ಹೋಗ್ರಿ. ನಂತರ ಅದರ ವಿವರಣೆಯನ್ನು ತಿಳಿಸ್ತೀನಿ, ಮತ್ತೆ ನಿಮಗೆ ಪ್ರಶ್ನೆಗಳನ್ನು ಕೂಡ ಈ ಪಾಠದಲ್ಲಿ ಕೇಳ್ತೀನಿ ಮಕ್ಕಳು. ಚೆನ್ನಾಗಿ ಅರ್ಥ ಮಾಡ್ತಾರೆ. ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು ದಂಡಾಧೀಶ ತುಂಗದೇವರು ಅನುಮೋದಿಸಿದರು. ಪ್ರಜಾಪಾಲಕ, ಪ್ರಜೆಗಳ ಪಾಲಕನಾಗಿರ್ತಕ್ಕಂತಹ ವಿಷ್ಣುವರ್ಧನ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಮಕ್ಕಳೇ. ಪ್ರಜೆಗಳ ಪಾಲಕ ಎಂಬ ಹೆಸರನ್ನ ಪಟ್ಟರು. ಪ್ರಜೆಗಳೇ ಮುಖ್ಯ ಅನ್ನೋದನ್ನ ತಿಳಿಸಿಕೊಟ್ಟಂತಹ ರಾಜ. ಈ ಮಾಡಿದಂತಹ ಮಾತುಗಳು ಎಲ್ಲರಿಗೂ ಹಿಡಿಸುತ್ತೆ, ಜೊತೆಗೆ ಮಹಾಮಂತ್ರಿಯಾಗಿದ್ದಂತಹ ಗಂಗರಾಜನಿಗೂ ಹಿಡಿಸುತ್ತದೆ. ಯಾರಿಗೆ ಹಿಡಿಸುತ್ತೆ? ಗಂಗರಾಜ. ಗಂಗರಾಜರ ಜೊತೆಗೆ ದಂಡಾಧಿಪತಿ ಮಹಾಮಂತ್ರಿ, ಇದರ ಜೊತೆಗೆ ದಂಡಾಧೀಶನಾಗಿರ್ತಕ್ಕಂತಹ ತುಂಗದೇವ, ಇವ್ರಿಗೂ ಹಿಡಿಸುತ್ತೆ ಗಂಗರಾಜರಿಗೂ, ಜೊತೆಗೆ ತುಂಗದೇವನಾಗಿರ್ತಕ್ಕಂತಹ ದಂಡಾಧೀಶ ಎಲ್ಲರಿಗೂ ಈ ವಿಷ್ಣುವರ್ಧನ ಯಾವುದೇ ವ್ಯಕ್ತಿಗೂ ಹಿಡಿಸುವಂತಹ ಮಾತೆ. ಯಾಕೆಂದ್ರೆ ಪ್ರಜೆಗಳ ಪಾಲಕನಾದವರಿಗೆ, ಪ್ರಜೆಗಳ ಕಷ್ಟ ಸುಖಕ್ಕೆ ಸ್ಪಂದಿಸುವವರು ಎಲ್ಲರಿಗೂ ಇಷ್ಟ ಆಗ್ತಾರೆ. ಹಾಗೆ ಇದಕ್ಕೆಲ್ಲ ಒಪ್ಪಿಗೆಯನ್ನ ಕೊಡ್ತಾರೆ. ಅನುಮೋದಿಸೋದು ಅಂದ್ರೆ ಒಪ್ಪಿಗೆ ಕೊಡ್ತಾರೆ. ಮುಂದೆ ಏನಾಗುತ್ತೆ ಮುಂದಿನ ಪ್ರಾರಂಭ. ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕಳಾಗಿ ನಿಂತಿದ್ದ ದೇವತೆ ಎಂದರೆ ಮಹಾರಾಣಿ ಶಾಂತಲಾದೇವಿ. ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವನು ಯುವರಾಜಕುಮಾರ ಉದಯಾದಿತ್ಯ. ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು ದುಷ್ಟರು ದೊಂಬಿ ಏಳುವುದು ಸಹಜ. ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿ ಕೂಡಲೇ ಯಾವ ಗದ್ದಲವೂ ಕೇಳಿ ಬರದಾಯಿತು. ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಾಚಾರದಿಂದ ತಿಳಿಯುತ್ತಿದ್ದಳು. ಆಗಾಗ ತಾನು ವೇಷ ಮರೆಸಿಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚರಿಸಿ ಬರುತ್ತಿದ್ದಳು. ಇದು ಎಲ್ಲ ಮಹಾರಾಣಿಗೂ ಸಾಧ್ಯ ಇಲ್ಲ ಮಕ್ಕಳೇ. ನೋಡಿ, ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಅಂದ್ರೆ ಇಷ್ಟು ಧೈರ್ಯಶಾಲಿಗಳು ಅಂತಕ್ಕಂಥದ್ದನ್ನ ಈ ಒಂದು ಪಾಠ ಭಾಗ ನಮಗೆ ತಿಳಿಸ್ಕೊಡ್ತದೆ ಮಕ್ಕಳೇ. ಯೋಚನೆ ಮಾಡಿ. ಇತ್ತ ರಾಜಧಾನಿಯ ಸಂರಕ್ಷಕಳಾಗಿ ನಿಂತಿದ್ದಂತಹ ದೇವತೆ ಅಂದ್ರೆ ಯಾರಪ್ಪ ಅಂದ್ರೆ ಮಹಾರಾಣಿ ಶಾಂತಲಾದೇವಿ. ಇದು ಗಮನದಲ್ಲಿರಲಿ ಮಕ್ಕಳೇ. ಹೊಯ್ಸಳರ ದೊರೆ ವಿಷ್ಣುವರ್ಧನ ರಾಜಧಾನಿಯಲ್ಲಿ ಅಥವಾ ರಾಜ್ಯದಲ್ಲಿ ಇಲ್ಲ, ಪಕ್ಕದ
ಗಂಗರ ರಾಜಧಾನಿ ತಲಕಾಡಿನಲ್ಲಿದ್ದಾರೆ. ತಲಕಾಡಿನಲ್ಲಿರಬೇಕಾದಂತಹ ಸಂದರ್ಭದಲ್ಲಿ ರಾಜ್ಯದ ರಕ್ಷಣೆಗೆ ನಿಂತಿದ್ದಂತಹ ದೇವತೆ ಯಾರಪ್ಪ ಅಂದ್ರೆ ಶಾಂತಲಾ ದೇವಿ. ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವನು ಯುವರಾಜಕುಮಾರ ಉದಯಾದಿತ್ಯ. ಯುವರಾಜಕುಮಾರ ಯಾರು ಮಕ್ಕಳೇ? ಉದಯಾದಿತ್ಯ. ಈತ ವಿಷ್ಣುವರ್ಧನನ ತಮ್ಮ. ಇತ್ತ ರಾಜಧಾನಿಯ ಸಂರಕ್ಷಕರಾಗಿ ನಿಂತಿದ್ದಂತಹ ಶಾಂತಲಾದೇವಿಯ ಜೊತೆಗೆ ಸಂರಕ್ಷಕ ಜೊತೆಯಲ್ಲಿ ನಿಂತಿದ್ದಂತಹ ವ್ಯಕ್ತಿ ಅಂದ್ರೆ ಯುವರಾಜಕುಮಾರ ಉದಯಾದಿತ್ಯ. ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಅಲ್ವಾ, ಇಡೀ ಎಲ್ಲ ತಲಕಾಡಿನ ಕಡೆಗೆ ಈ ಹೊಯ್ಸಳರ ಒಂದು ಸೇನೆ ಹೋಗ್ಬಿಟ್ಟಿದೆ. ಕೆದರಲ್ಲಿ ಯುದ್ಧ ಆಗಿರೋದ್ರಿಂದ ಇಲ್ಲಿ ರಾಜ್ಯದಲ್ಲಿ ಯಾರೂ ಇಲ್ಲ. ಆ ಸಂದರ್ಭವನ್ನು ಬಳಸ್ಕೊಳ್ತಕ್ಕಂಥದ್ದೇ ಅಕ್ಕಪಕ್ಕದ ರಾಜ್ಯಗಳು. ಆ ಸಂದರ್ಭದಲ್ಲಿ ಯುದ್ಧಕ್ಕೆ ಬಂದು ಇದನ್ನು ಸೋಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿಯೇ ಈ ಪಾಳೆಗಾರರು, ದುಷ್ಟರು, ದುಂಬಿ ಹೇಳೋರು ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿ ಬರ್ತಕ್ಕಂಥದ್ದನ್ನು ಸಹಜ. ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿ ಕೂಡಲೇ ಯಾವ ಗದ್ದಲವು ಕೇಳಿ ಬರಲಾಯಿತು. ದುಂಬಿ ಹೇಳಂತಹ ಪಕ್ಕದ ರಾಜರು, ಪಾಳೆಗಾರರು ಅವರೆಲ್ಲ ಶಾಂತಲಾದೇವಿಯ ದಂಡವನ್ನು ಹಿಡ್ಕೊಂಡು ಕೂತಿದ್ದಾರೆ ಅಂತಕ್ಕಂತಹ ಮಾತನ್ನು ಕೇಳಿ ಯಾರು ದುಂಬಿ ಹೇಳೋದಕ್ಕೆ, ಯುದ್ಧ ಮಾಡೋದಕ್ಕೆ ಮುಂದೆ ಬರಲಿಲ್ಲ ಮಕ್ಕಳೇ. ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿ ಕೂಡಲೇ ಯಾವ ಗದ್ದಲವು ಕೇಳಿ ಬರದಾಯಿತು. ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಚಾರರಿಂದ ತಿಳಿಯುತ್ತಿದ್ದಳು. ಅದರ ಜೊತೆಗೆ ಈಕೆಯು ಕೂಡ ಗುಪ್ತಾಚಾರಗಳು ಅಥವಾ ಗೂಢಾಚಾರಗಳು ಅಂತ ಹೇಳ್ತೀವಿ. ಯಾರಿಗೂ ತಿಳಿಯದ ಹಾಗೆ ಅಕ್ಕಪಕ್ಕದ ರಾಜ್ಯದಿಂದ ಏನಾದರೂ ನಮ್ಮ ರಾಜ್ಯಕ್ಕೆ ಸಮಸ್ಯೆ ಇದೆ ಅಂತ ಗೂಢಾಚಾರದಿಂದ ಅವಾಗ ತಿಳ್ಕೋತಿದ್ದು ಮಕ್ಕಳೇ. ಆಗಾಗ ತಾನು ವೇಷ ಮಾಡಿಸಿಕೊಂಡು ದೇಶದ ಒಳಭಾಗದಲ್ಲಿ ಸಂಚರಿಸಿ ಬರುತ್ತಿದ್ದಳೋ. ಗೂಢಾಚಾರದ ಅಷ್ಟೇ ಕೆಲಸ ಮಾಡ್ತಿರಲಿಲ್ಲ, ಈಗಿಯೂ ಕೂಡ ವೇಷಗಳನ್ನು ಧರಿಸಿಕೊಂಡು, ರಾಣಿಯ ವೇಷವನ್ನು ಬಿಟ್ಟು ಬೇರೆಯ ವೇಷಗಳನ್ನು ಧರಿಸಿಕೊಂಡು ಬೇರೆ ಬೇರೆ ಕಡೆಗೆ ಅಥವಾ ದೇಶದೊಳಗೆ ಅನೇಕ ಭಾಗಗಳಲ್ಲಿ ಸುತ್ತಾಡಿ ಎಲ್ಲ ವಿಚಾರಗಳನ್ನು ತಿಳ್ಕೋತಿದ್ರು ಮಕ್ಕಳೇ. ಹೌದಲ್ವಾ? ಹಾಗಾಗಿ ನಮ್ಮ ದೇಶದ ಹೆಣ್ಣು ಮಕ್ಕಳು ಎಷ್ಟು ಧೈರ್ಯವಂತರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೋಬಹುದಾಗಿದೆ. ಹಾಗಾಗಿ ನಮಗೆ ಒಂದು ಹೆಮ್ಮೆ ಇದೆ ಮಕ್ಕಳೇ. ನಮ್ಮ ರಾಜ್ಯದ, ನಮ್ಮ ದೇಶದ ಹೆಣ್ಣು ಮಕ್ಕಳ ಮೇಲೆ ಗೌರವ ಇದೆ ಮಕ್ಕಳೇ. ಒಮ್ಮೆ ಹೀಗೆ ಏನಾಯಿತು, ಮಹಾರಾಣಿಯವರು ಏನ್ ಮಾಡಿದ್ರು ಅನ್ನೋದು ಮುಂದಿನ ಕಥೆಯಲ್ಲಿ ನಿಮಗೆ ತಿಳಿಯುತ್ತದೆ ಮಕ್ಕಳೇ. ಗಮನಿಸಿ. ಒಮ್ಮೆ ತಾನು ಗಂಡುಡಿಗೆಯನ್ನುಟ್ಟು ಯುವರಾಜಕುಮಾರ ಉದಯಾದಿತ್ಯನನ್ನು ಜೊತೆಯಲ್ಲಿ ಕರೆದುಕೊಂಡು ಬೆಳಗಿನ ಜಾವಕ್ಕೆ ಕುದುರೆ ಏರಿ ದ್ವಾರ ಸಮುದ್ರದ ದ್ವಾರದಿಂದ ಹೊರಬರಟ ರಾಜ್ಯದ ದಕ್ಷಿಣ ಭಾಗಗಳನ್ನು ವೀಕ್ಷಿಸುವ ಸಲುವಾಗಿ ಬೆಳಗೋಳ, ಬಾಣಾವರ ನಾಡುಗಳನ್ನು ದಾಟಿ ಅಂದೇ ಸಂಜೆ ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬಂದರು. ಅದರ ಹೆಸರು ಬನದಂಬನಹಳ್ಳಿ. ಊರ ಆಚೆ ಬನಶಂಕರಿಯ ದೇವಾಲಯ ಭವ್ಯವಾಗಿ ಬೆಳಗುತ್ತಿತ್ತು. ಅಲ್ಲಿ ಹೋಗಿ ದೇವಿಗೆ ನಮಸ್ಕರಿಸಿ ಪಯಣವನ್ನು ಮುಂದುವರಿಸುವುದೆಂದು ಆಲೋಚಿಸಿ ಅಲ್ಲಿಗೆ ನಡೆದರು. ಆದರೆ ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ 100 ಜನರು ಒಂದು ಪಂಚಾಯಿತಿ ನೆರೆದಿದ್ದರು ಕಂಡು ಬಂತು. ಯಾವುದೋ ಹಳ್ಳಿ ಜಗಳ ಇರಬೇಕೆಂದುಕೊಂಡಳು ಶಾಂತಲ. ಆದರೆ ಅದು ಜಗಳವಾಗಿರಲಿಲ್ಲ. ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನು ಬೇಡಲಾಗುತ್ತಿತ್ತು. ನೋಡಿ ಮಕ್ಕಳೇ, ಹೀಗೆ ಮಹಾರಾಜ ವಿಷ್ಣುವರ್ಧನ ಇಲ್ಲದ ಸಮಯ ಅಂದ್ರೆ ತಲಕಾಡಿಗೆ ಹೋಗಿದ್ದಂತಹ ಸಮಯದಲ್ಲಿ ರಾಜ್ಯದ ಸಂರಕ್ಷಕಳಾಗಿ ನಿಂತಿದ್ದಂತಹ ಶಾಂತಲಾದೇವಿ ಒಮ್ಮೆ ಗಂಡುಡಿಗೆಯನ್ನು ಉಟ್ಟು ರಾಜ್ಯದ ಸಂಚಾರವನ್ನು ಕೈಗೊಂಡಿದ್ದಾಳೆ. ಅದರ ಜೊತೆ ಉದಯಾದಿತ್ಯ ಯುವರಾಜಕುಮಾರನು ಕೂಡ ಇದ್ದಾನೆ. ಬೆಳಗಿನ ಜಾವಕ್ಕೆ ಕುದುರೆ ಏರಿ ದ್ವಾರ ಸಮುದ್ರ ಅಂದ್ರೆ ಹಳೆಬೀಡಿನ ಅಥವಾ ರಾಜಧಾನಿಯಿಂದ ಹೊರಡ್ತಾರೆ ಮಕ್ಕಳೇ. ರಾಜ್ಯದ ದಕ್ಷಿಣ ಭಾಗಗಳನ್ನು ವೀಕ್ಷಿಸುವ ಸಲುವಾಗಿ
ಮಾಡಿ ದಕ್ಷಿಣ ಭಾಗಗಳನ್ನು ವೀಕ್ಷಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ದಕ್ಷಿಣ ಭಾಗ ಅಂದರೆ ಸುಮಾರು ಅಲ್ಲಿ ಬೆಳಗೋಳ, ಇಲ್ಲಿ ಮೈಸೂರು ಭಾಗದಲ್ಲಿ ಬರ್ತಕ್ಕಂಥ, ಜೊತೆಗೆ ಬಾಣಾವರ, ಇಲ್ಲೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಮತ್ತು ಅರಸೀಕೆರೆ ಜಿಲ್ಲೆಗೆ ಮಧ್ಯ ಇರತಕ್ಕಂತಹ ಒಂದು ಭಾಗ. ನಾಡುಗಳನ್ನು ದಾಟಿ ನೋಡಿ, ಬೆಳಗೋಳ ಮತ್ತು ಬಾಣಾವರ ನಾಡುಗಳನ್ನು ದಾಟಿ ಅಂದೇ ಸಂಜೆ ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬರ್ತಾರೆ. ತೆಂಗಿನ ಸೀಮೆ ಅಂದರೆ ತುಮಕೂರು, ತುರುವೇಕೆರೆ ಈ ಭಾಗದಲ್ಲಿ ಇರತಕ್ಕಂತಹದ್ದು ಮಕ್ಕಳು. ಅಲ್ಲಿ ಅದರ ಹೆಸರೇ ಬನದಮ್ಮನ ಹಳ್ಳಿ. ಯಾವ ಬಂದಿದ್ದಾರೆ ಈಗ ಶಾಂತಲಾದೇವಿ? ಬನದಮ್ಮನ ಹಳ್ಳಿ. ತೆಂಗಿನ ಸೀಮೆ ಆಗಿರ್ತಕ್ಕಂತಹ ಊರು ತುಮಕೂರು. ಆ ತುಮಕೂರಿನ ಒಂದು ಭಾಗ, ಅಲ್ಲಿ ಇರುವಂತಹ ಹಳ್ಳಿ ಹೆಸರೇ ಬನದಮ್ಮನ ಹಳ್ಳಿ. ಊರ ಆಚೆ ಬನಶಂಕರಿಯ ದೇವಾಲಯ ಭವ್ಯವಾಗಿ ಬೆಳಗುತ್ತಿತ್ತು. ಈ ಬನಶಂಕರಿ ಅಮ್ಮನ ದೇವಾಲಯ ಈ ಊರಿನಲ್ಲಿದೆ. ಯಾವ ಒಂದು ದೇವಾಲಯ? ಬನಶಂಕರಿ. ಬನಶಂಕರಿ ದೇವಾಲಯ ಬನದಮ್ಮನ ಹಳ್ಳಿಯಲ್ಲಿ ದೊಡ್ಡದಾಗಿರ್ತಕ್ಕಂತಹ ದೇವಾಲಯ. ಅಲ್ಲಿ ಹೋಗಿ ದೇವಿಗೆ ನಮಸ್ಕಾರ ಮಾಡಬೇಕು ಅಂತಕ್ಕಂತಹ ಆಸೆ ಯಾರದಾಗಿತ್ತೋ? ಶಾಂತಲಾದೇವಿ. ಅದರಂತೆಯೇ ನಮಸ್ಕರಿಸೋದಕ್ಕೋಸ್ಕರ ಬನದಮ್ಮನ ಹಳ್ಳಿಯ ಬನಶಂಕರಿ ದೇವಾಲಯಕ್ಕೆ ಹೋಗು, ಆ ನಮಸ್ಕರಿಸಿ ಮುಂದಿನ ಪಯಣವನ್ನ ಮುಂದುವರಿಸೋಣ ಅಂತ ಹೇಳಿ ಆಲೋಚನೆ ಮಾಡಿ ಅಲ್ಲಿಗೆ ನಡೀತಾರೆ. ಆದರೆ ಬನಶಂಕರಿಯ ದೇವಾಲಯದ ಮುಂಭಾಗ, ಈ ಬನಶಂಕರಿ ದೇವಾಲಯದ ಮುಂಭಾಗದಲ್ಲಿ ಒಂದು 100 ಜನ ಕುಳಿತಿರ್ತಕ್ಕಂಥದ್ದು ಕಣ್ಣಿಗೆ ಬೀಳ್ತದೆ. ತಾಯಿ ಮಹಾರಾಣಿ ಶಾಂತಲಾದೇವಿಗೆ ಮಕ್ಕಳು. ಈ 100 ಜನ ಏನ್ ಮಾಡ್ತಾ ಇದ್ದಾರೆ? ಒಂದು ಪಂಚಾಯಿತಿ ನೆರೆದಿದ್ದರು. ಯಾವುದೋ ಒಂದು ವಿಚಾರವಾಗಿ ನ್ಯಾಯ ತೀರ್ಮಾನ ಮಾಡ್ತಿರ್ತಕ್ಕಂತಹ ಒಂದು ಕಟ್ಟೆ, ಪಂಚಾಯಿತಿ ಕಟ್ಟೆ ಅಂತ ಹೇಳ್ತಾರೆ ಮಕ್ಕಳು. ಹಿಂದಿನ ಕಾಲದಲ್ಲಿ ಇವತ್ತು ಪಂಚಾಯಿತಿ ಕಟ್ಟೆಗಳಿಲ್ಲ, ಎಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಟಲ್ನ ಹೇಳ್ತಾ ಇರ್ತಕ್ಕಂತಹ ಸಂದರ್ಭ. ಈಗ ಊರಿನ ಯಾರೇ ಯಜಮಾನರಿಗೆ ಯಾವುದೇ ಗೌರವಗಳು ಸಿಗ್ತಾ ಇಲ್ಲ. ಕೆಲವು ಹಳ್ಳಿಗಳಲ್ಲಿ ಇರ್ಬೋದು, ಆದರೆ ಇತ್ತೀಚೆಗೆ ನ್ಯಾಯ ತೀರ್ಮಾನ ಮಾಡ್ತಕ್ಕಂತಹ ಹಳ್ಳಿಯ ಒಂದು ಘಟನೆಗಳು ಕಡಿಮೆ ಆಗ್ತಾ ಇದೆ. ಆದರೆ ಅವತ್ತಿನ ಕಾಲದಲ್ಲಿ ದೇವಾಲಯದ ಮುಂಭಾಗವೋ ಅಥವಾ ಕಟ್ಟೆಗಳ ಮುಂಭಾಗವೋ, ಅರಳಿಕಟ್ಟೆಯ ಮುಂಭಾಗವೋ ನ್ಯಾಯ ತೀರ್ಮಾನವನ್ನ ಮಾಡ್ತಿದ್ರು. ಇಂದಿನ ಚಿತ್ರಗಳಲ್ಲೂ ಕೂಡ ಈ ಒಂದು ರೀತಿಯ ಕಥೆಗಳು ನಿಮಗೆ ಸಿಗ್ತವೆ. ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ 100 ಜನರು ಒಂದು ಪಂಚಾಯಿತಿ ನೆರೆದಿದ್ದ ಕಂಡು ಬಂತು. ಯಾವುದೋ ಹಳ್ಳಿಯ ಜಗಳ ಇರಬೇಕು ಅಂದುಕೊಂಡಳು ಶಾಂತಲೆ. ಯಾವುದೋ ಹಳ್ಳಿ ಜಗಳ ಇರುತ್ತೆ, ತೀರ್ಮಾನ ಮಾಡಿ ಸರಿ ಹೋಗಿಸ್ತಕ್ಕಂಥದ್ದು. ಅದಕ್ಕೆ ಎಲ್ಲರಿಗೂ ಕೈಯಲ್ಲಿ ಅವರಿಗೆ ನ್ಯಾಯ ತೀರ್ಮಾನ ಮಾಡಿ ನಿರ್ಧಾರಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನ ಅಲ್ಲಿ ಹಳ್ಳಿಯ ಮುಖಂಡರೇ ಮಾಡ್ತಿದ್ರು. ಅದು ಇರ್ಬೋದೇನೋ ಅಂತ ತಾಯಿ ಶಾಂತಲಾದೇವಿ ಅಂದುಕೊಳ್ತಾಳೆ. ಆದರೆ ಅದು ಜಗಳವಾಗಿರಲಿಲ್ಲ ನೋಡಿ ಮಕ್ಕಳೇ, ಅದು ಜಗಳ ಆಗಿರಲಿಲ್ಲ. ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನು ಬೇಡಲಾಗುತ್ತಿತ್ತು. ಅಲ್ಲಿ ನ್ಯಾಯವನ್ನು ಕೊಡಿಸುವಂತಹ ಅಥವಾ ನ್ಯಾಯವನ್ನು ಬೇಡುವಂತಹ ಕೆಲಸ ನಡೀತಾ ಇತ್ತು ಮಕ್ಕಳೇ. ಏನು ನ್ಯಾಯ ಅನ್ನೋದನ್ನ ಮುಂದಿನ ಒಂದು ಕಾಲದಲ್ಲಿ ಗಮನಿಸಿ. ಪಂಚಾಯಿತಿಯ ಜನಸಮೂಹಕ್ಕೆ ಕಾಣಿಸದಂತೆ ದೂರದ ಹಿಪ್ಪೆಯ ಮರದ ಮರೆಯಲ್ಲಿ ನಿಂತು ಶಾಂತಲೆ ಮತ್ತು ಉದಯಾದಿತ್ಯರು ಅಲ್ಲಿ ನಡೆಯುತ್ತಿದ್ದ ನ್ಯಾಯ ವಿಚಾರಣೆಯನ್ನು ಆಲಿಸುತ್ತಿದ್ದರು. ನೋಡಿ ಮಕ್ಕಳೇ, ಶಾಂತಲಾದೇವಿ ಪಂಚಾಯಿತಿಯ ಜನಸಮೂಹಕ್ಕೆ ಕಾಣದಂತೆ ಇಲ್ಲಿ ನೋಡಿ, ಆ ಮರದ ಹಿಂಭಾಗದಲ್ಲಿ ಶಾಂತಲಾದೇವಿ ಮತ್ತು ಉದಯಾದಿತ್ಯ ಮರೆಯಲ್ಲಿ ನಿಂತಿದ್ದಾರೆ. ಕಟ್ಟೆಯ ಮೇಲೆ ಅನೇಕ ಜನ ಕೂತಿದ್ದಾರೆ, ಕೆಲವರು ನಿಂತಿದ್ದಾರೆ, ಕೆಲವರು ಇನ್ನೂ ದೇವಾಲಯದ ಕಡೆ ಇದ್ದಾರೆ. ಇದೆಲ್ಲವನ್ನ ಗಮನಿಸಿ ಮಕ್ಕಳು ಆ ಚಿತ್ರವನ್ನು. ಇವರು ದೂರದಲ್ಲೇ ನಿಂತುಕೊಂಡು ಈ ವಿಚಾರವನ್ನ ಆಲಿಸ್ತಾ ಇದ್ದಾರೆ. ಈಗ ಅಲ್ಲಿ ನಡೀತಿರ್ತಕ್ಕಂತಹ ನ್ಯಾಯದ ವಿಚಾರ ಏನಾಗಿದೆ ಅನ್ನೋದನ್ನ ಮುಂದಿನ ಕಾಲದಲ್ಲಿ ಗಮನಿಸೋಣ. ಏನ್ರಪ್ಪ ದೈವದವರು ಏನು ಹೇಳ್ತೀರಾ ಹೇಳಿ. ಗಾದೆಯ ಮೇಲೆ ಕುಳಿತಿದ್ದ ದಪ್ಪ ಮೀಸೆಯ ಗಾವುಂಡ
ಕೇತಮಲ್ಲ ನಾಯಕ ಅದೇ ಕಟ್ಟೆಯ ಮೇಲೆ ಕುಳಿತಿದ್ದ 10 ಜನರನ್ನು ಕೇಳಿದ. ಎಲ್ಲರೂ ಮುಂಡಾಸುಗಳನ್ನು ಸುತ್ತಿಕೊಂಡಿದ್ದರೋ. ನೋಡಿ, ನ್ಯಾಯ ತೀರ್ಮಾನ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ತನ್ನದೇ ಆದಂತಹ ಗೌರವ, ಘನತೆ, ನ್ಯಾಯ ಎಲ್ಲವೂ ಇರ್ತದೆ ಮಕ್ಕಳು. ಹಾಗಾಗಿಯೇ ಗಾವುಂಡರಾಯ ಏನರಪ್ಪ, ದೈವದವರು, ಅಲ್ಲಿ ಪಕ್ಕ ಗಮನಿಸಿ ಮಕ್ಕಳೇ, ದೈವದವರು ಊರಿನ ಹಿರಿಯರು. ದೈವದವರು ಅಂದ್ರೆ ಯಾರು? ಊರಿನ ಹಿರಿಯರು. ಊರಿನ ಹಿರಿಯರು ಅಥವಾ ಕುಲದ ಹಿರಿಯರು ಅಂತ ಹೇಳ್ತಾರೆ. ಕೇತುಮಲ್ಲ ನಾಯಕ ಗಾದಿಯ ಮೇಲೆ ಕೂತಿದ್ದ. ಅಲ್ಲಿ ನಿಮಗೆ ಗಮನಿಸಬೇಕಾಗ್ತದೆ ಮಕ್ಕಳೇ, ಆ ಗಾದಿಯ ಮೇಲೆ ಕೂತಿರ್ತಕ್ಕಂತಹ ವ್ಯಕ್ತಿ ಗಾವುಂಡ. ಗಾವುಂಡ ಅಂದ್ರೆ ಗ್ರಾಮದ ಮುಖ್ಯಸ್ಥ. ಕೇತುಮಲ್ಲ ನಾಯಕ ಗ್ರಾಮದ ಮುಖ್ಯಸ್ಥ ಯಾರು ಇಲ್ಲಿ? ಕೇತುಮಲ್ಲ ನಾಯಕ. ಈತ ಆ ಊರಿನ ನಾಯಕ, ಗ್ರಾಮದ ಮುಖ್ಯಸ್ಥ. ಅರ್ಥ ಆಗ್ತಾ ಇದೆಯಾ? ಅದೇ ಕಟ್ಟೆಯ ಮೇಲೆ ಇಲ್ಲಿ ಗಮನಿಸ್ತಾ ಹೋಗಿ, ಈ ಕಟ್ಟೆಯ ಮೇಲೆ ಗಾವುಂಡ ಕೇತುಮಲ್ಲ ನಾಯಕ ಕೂತಿದ್ದಾರೆ. ಅದೇ ಕಟ್ಟೆಯ ಪಕ್ಕದಲ್ಲಿ ಊರಿನ ದೈವದವರು, ಹಿರಿಯರು ಕೂತಿದ್ದಾರೆ. ಗಾವುಂಡ ಏನಪ್ಪ ದೈವದವರು ಏನು ಹೇಳ್ತೀರಾ ಹೇಳಿ? ಗಾದಿಯ ಮೇಲೆ ಕುಳಿತಿದ್ದ ದಪ್ಪ ಮೀಸೆಯ ಗಾವುಂಡ ಕೇತುಮಲ್ಲ ನಾಯಕ ಅದೇ ಕಟ್ಟೆಯ ಮೇಲೆ ಕೂತಿದ್ದ 10 ಜನರನ್ನು ಕೇಳಿದ. ಅಲ್ಲಿ ಆ ಕಟ್ಟೆ ಮೇಲೆ ಕೂತಿದ್ದಂತಹ 10 ಜನರನ್ನ ಕೇಳಿದ. ಎಲ್ಲರೂ ಮುಂಡಾಸುಗಳನ್ನು ಸುತ್ತಿಕೊಂಡಿದ್ದರು. ಗಮನಿಸಿ ಮಕ್ಕಳೇ, ಮುಂಡಾಸು ಅಂದ್ರೆ ತಲೆ ಪೇಟ ಅಂತ ಹೇಳ್ತಾರೆ, ಅಥವಾ ರುಮಾಲು ಅಂತ ಹೇಳ್ತೀವಿ ಮಕ್ಕಳೇ. ಇದರ ಗಮನದಲ್ಲಿರಲಿ ಮಕ್ಕಳೇ. ಮುಂಡಾಸು ಪೇಟ ಅಥವಾ ರುಮಾಲು ಅಂತ ಕೂಡ ಕರಿತೀವಿ, ಅಥವಾ ತಲೆ ಉಡಿಗೆ ಅಂತ ಕೂಡ ಹೇಳ್ತೀವಿ. ಆಗ ಅಲ್ಲಿ ಕೂತಿದ್ದಂತಹ ಜನ ಹೇಳ್ತಾರೆ, ಏನು ತಾತ ಈ ಹೊತ್ತಿನ ವಿಚಾರ ಎಂದು ಒಬ್ಬ ಕೇತುಮಲ್ಲ ನಾಯಕ ವಿಷಯವನ್ನ ವಿವರಿಸಿದ. ಅಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ಹಿರಿಯ ವ್ಯಕ್ತಿಯಾಗಿರ್ತಕ್ಕಂತಹ ಆ ಊರಿನ ನಾಯಕರಾಗಿರ್ತಕ್ಕಂತಹ ಕೇತುಮಲ್ಲ ನಾಯಕನಿಗೆ ಹೇಳ್ತಾ ಹೋಗ್ತಾನೆ, ಏನು ತಾತ ಈ ಹೊತ್ತಿನ ಈ ದಿನದ ವಿಚಾರ. ಈ ಪದವನ್ನ ಗಮನಿಸಿ ಮಕ್ಕಳೇ, ವಿಚಾರ ಅಂತ ಇದೆ. ವಿಚಾರ ಇದು ಗ್ರಾಮೀಣ ಭಾಷೆ. ವಿಚಾರ ಅನ್ನುವುದು ಗ್ರಾಂಥಿಕ ಭಾಷೆ ಅಷ್ಟೇ ಮಕ್ಕಳೇ. ಹಿಂದಿನ ಕಾಲದಲ್ಲಿ ಗ್ರಾಮೀಣ ಭಾಷೆಯಲ್ಲಿ ಬಳಸ್ತಿದ್ದಂತಹ ಪದಗಳು ಇದು ಗ್ರಾಂಥಿಕ ಸ್ವರೂಪವನ್ನು ಪಡ್ಕೊಂಡಿರ್ತಕ್ಕಂತಹ ಇವತ್ತಿನ ಗ್ರಾಂಥಿಕ ಭಾಷೆ. ಇವೆರಡನ್ನ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಕೇತುಮಲ್ಲ ನಾಯಕ ವಿಷಯವನ್ನ ವಿವರಿಸ್ತಾನೆ ಮಕ್ಕಳೇ. ಏನಿದೆ ಇವತ್ತಿನ ವಿಚಾರ ಅನ್ನೋದು ಗಮನಿಸಿ ನೋಡಿ. ಬೀರಣ್ಣ ತನ್ನ ಮೂಡಲ ದಿಕ್ಕಿನಾಗಿರೋ ಹಳ್ಳಿ ಹೊಲನ ಈರಣ್ಣನಿಗೆ 108 ಹೊನ್ನಿಗೆ ಕೊಟ್ಟಿದ್ದ 2 ವರ್ಷಗಳ ಹಿಂದೆ. ಕ್ರಯಕ್ಕೆ ತಗೊಂಡು ಹೊಲದಾಗೆ ಉಳುಮೆ ಮಾಡುವಾಗ ನಿನ್ನೆ ದಿನ 1 ಕೊಪ್ಪರಿಗೆ ಬಂಗಾರ ಸಿಕ್ತು. ಈಗ ಇಲ್ಲೈತೆ ನೋಡಿ. ಒಂದು ತುಂಬಿದ ಕೊಬ್ಬರಿಗೆಯನ್ನು ತೋರಿದ ಆ ನಾಯಕ ಇದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ಕೊಂಡೋಗಿ, ತಕ್ಕಳಪ್ಪ, ಇದು ನೀನು ಕೊಟ್ಟ ಹೊಲದಾಗೆ ಸಿಕ್ಕಿತು. ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟದ್ರು ಅಂತ ಕಾಣಿಸ್ತದೆ, ತಕ್ಕೋ ಅಂದ. ನೋಡಿ ಮಕ್ಕಳೇ, ಈ ವಿಚಾರವನ್ನ ಹಿರಿಯ ವ್ಯಕ್ತಿಯಾಗಿರ್ತಕ್ಕಂತಹ, ಗ್ರಾಮದ ಮುಖ್ಯಸ್ಥನಾಗಿರ್ತಕ್ಕಂತಹ ವ್ಯಕ್ತಿ, ಎಲ್ಲ ವಿಷಯವನ್ನ ನೆರೆದಿರ್ತಕ್ಕಂತಹ ಹಿರಿಯರಿಗೆ, ಸಭಿಕರಿಗೆ ನ್ಯಾಯ ಕೇಳಲಿಕ್ಕೆ ಬಂದಿರತಕ್ಕಂತಹ ವ್ಯಕ್ತಿಗಳ ಎಲ್ಲರ ಎದುರುಗಡೆ ಈ ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ಈ ವಿಚಾರ ಏನಪ್ಪಾ ಅಂದ್ರೆ ಇದು ಹೊಸ ಬಗೆಯ ನ್ಯಾಯ. ನೀವು ಯಾರು ಮಿಚ್ಚಿ ಊಹಿಸ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂತಹ ನ್ಯಾಯ ಮಕ್ಕಳೇ. ಇದು
ಬೀರಣ್ಣ, ಇದು ನಿಮಗೆ ನೆನಪಲ್ಲಿ ಇರಲಿ ಮಕ್ಕಳೇ. ತನ್ನ ಮೂಡಲ ಅಂದ್ರೆ ಪೂರ್ವ ದಿಕ್ಕಿನಲ್ಲಿರುವಂತಹ ಹಳ್ಳಿ ಹೊಲನ ಈರಣ್ಣನಿಗೆ ಮಾರಿದ. ಕತೆ ಸುಲಭವಾಗಿದೆ, ಚೆನ್ನಾಗಿದೆ, ಅರ್ಥ ಮಾಡ್ಕೊಳ್ಳಿ. ಬೀರಣ್ಣ ಮೂಡಲ ದಿಕ್ಕಿನಲ್ಲಿರುವಂತಹ ಹಳ್ಳಿಯ ಹೊಲನ ಈರಣ್ಣನಿಗೆ 108 ಹೊನ್ನಿಗೆ 108 ಹೊನ್ನಿಗೆ ಮಾರಿದ. ಎಷ್ಟು? 2 ವರ್ಷಗಳ ಹಿಂದೆ ಬೀರಣ್ಣ ಈರಣ್ಣನಿಗೆ ಮೂಡಲ ಹಳ್ಳಿಯಲ್ಲಿ ಇರ್ತಕ್ಕಂತಹ ಮೂಡಲ ದಿಕ್ಕಿನಲ್ಲಿರೋ ಹಳ್ಳಿಯ ಹೊಲನ 108 ಹೊನ್ನಿಗೆ 2 ವರ್ಷಗಳ ಹಿಂದೆ ಮಾರಿದ. ಕ್ರಯ ಅಂದ್ರೆ ಪೂರ್ಣ ಸ್ವತ್ತನ್ನ ಅವನಿಗೆ ಬರ್ಕೊಡ್ತಕ್ಕಂಥದ್ದು ಮಕ್ಕಳು. ಇದರಲ್ಲಿ ಯಾವುದೇ ಪಾಲು ಮಾರಿದವನಿಗೆ ಇರೋದು, ಎಲ್ಲ ಸ್ವತ್ತು ಯಾರ್ದಾಗುತ್ತೆ? ಈರಣ್ಣ ಅಥವಾ ತೆಗೆದುಕೊಂಡವರ ಸ್ವತ್ತಾಗುತ್ತೆ. ಕ್ರಯಕ್ಕೆ ತಕೊಂಡು ಹೊಲದಾಗೆ ಉಳುಮೆ ಮಾಡುವಾಗ ಈರಣ್ಣ ಉಳುಮೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ, ಅಂದ್ರೆ ನಿನ್ನೆ ದಿನ, ಹಿಂದಿನ ದಿನ, ಒಂದು ಕೊಪ್ಪರಿಗೆ ಅಂದ್ರೆ ನೀವು ನೋಡಿದಿರಲ್ವಾ, ಹಳೆಯ ಕಾಲದ ಈಗಿನ ಒಂದು ದಿನಗಳಲ್ಲಿ ಕೊಪ್ಪರಿಗಳನ್ನ ಬಳಸ್ತಾ ಇಲ್ಲ. ಅಗಲವಾದ ಬಾಯುಳ್ಳ ಲೋಹದ ಪಾತ್ರೆಯನ್ನ ನಾವು ಕೊಪ್ಪರಿಗೆ ಅಂತ ಕರಿತೀವಿ. ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕೊಪ್ಪರಿಗೆ ಅಂತ, ಅಗಲವಾದ ಪಾತ್ರೆ. ಅಗಲ ಬಾಯಿ ಇರ್ತಕ್ಕಂತಹ ಪಾತ್ರೆ, ಅದನ್ನ ನಾವು ಕೊಪ್ಪರಿಗೆ. ಒಂದು ಬಂಗಾರ ಒಂದು ದಿನ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ನಿನ್ನೆ ದಿನ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿದೆ ಮಕ್ಕಳೇ. ಇದರೊಳಗಡೆ ಏನ್ ಸಿಕ್ಕಿದೆ? ಬಂಗಾರ ಸಿಕ್ಕಿದೆ ಒಂದು ಕೊಪ್ಪರಿಗೆ. ಇವತ್ತಿನ ಕಾಲದಲ್ಲಿ ಯಾರಿಗಾದ್ರೂ ಸಿಕ್ಕಿದ್ರೆ ಯಾರಿಗೂ ತೋರಿಸದ ಹಾಗೆ ತಮ್ಮ ಮನೆಗೆ ತಗೊಂಡೋಗಿ ಬಚ್ಚಿಟ್ಕೊಂಡು ಬಳಸ್ಕೊಳ್ತಿದ್ರು. ಆದ್ರೆ ಅವತ್ತಿನ ದಿವಸ ಮಾನವೀಯ ಗುಣಗಳು, ಮೌಲ್ಯಗಳು, ಸತ್ಯ, ನ್ಯಾಯ ಅಂತಕ್ಕಂಥದ್ದು ಇದ್ವು ಮತ್ತು ಇವತ್ತು ಇದಾವೆ, ಅಂದ್ರೆ ಕಡಿಮೆ ಆಗಿದೆ. ಉಳುಮೆ ಮಾಡುವಾಗ ನಿನ್ನೆ ದಿನ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ತು. ಈಗ ಇಲ್ಲೈತೆ ನೋಡ್ರಿ, ಈಗ ಎಲ್ಲಿದೆ ಅದು? ಇಲ್ಲೈತೆ ನೋಡ್ರಿ, ಇದೇ ಬಂಗಾರ. ಒಂದು ತುಂಬಿದ ಕೊಬ್ಬರಿಗೆಯನ್ನ ತೋರಿದ ಆ ನಾಯಕ, ಕೇತುಮಲ್ಲ ನಾಯಕ, ಆ ಒಂದು ಕೊಬ್ಬರಿಗೆ ಹಣವನ್ನ ತೋರಿಸಿದ. ಇದನ್ನ ಈರಣ್ಣ ಪೂಜೆ ಮಾಡಿದ. ಸಿಕ್ಕಿದ ತಕ್ಷಣ ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ತಗೊಂಡೋಗಿ, ತಕ್ಕಳಪ್ಪ, ಇದು ನೀನು ಕೊಟ್ಟ ಹೊಲದಾಗಿ ಸಿಕ್ಕಿತು. ಯಾರು ಕೊಡ್ತಾರ ಮಕ್ಕಳ? ಇವತ್ತು ಸಾಧ್ಯ ಇಲ್ಲ. ಆದ್ರೆ ಇಂತಹ ಮಾನವೀಯ ಗುಣಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಈರಣ್ಣ ಈ ಕೊಬ್ಬರಿಗೆಯ ಚಿನ್ನನ ಪೂಜೆ ಮಾಡಿ ಬೀರಣ್ಣನ ಮನೆಗೆ ತಂದು, ತಕ್ಕಳಪ್ಪ, ಇದು ನೀನು ಕೊಟ್ಟ ಫಲದಾಗಿ ಸಿಕ್ತು. ಯಾರೋ ನಿನ್ನ ಪೂರ್ವಿಕರು ಅಂದ್ರೆ ನಿನ್ನ ಅಜ್ಜಿ, ತಾತ ಮತ್ತು ಮುತ್ತಾತ, ಯಾರೋ ನಿಮ್ಮ ಪೂರ್ವಿಕರು ಆ ಹೊಲದಲ್ಲಿ ಇಟ್ಟಿರ್ತಕ್ಕಂತಹ ಒಂದಿರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸ್ತದೆ, ತಕ್ಕೋ ಅಂದ. ಈರಣ್ಣ ಹತ್ರ ತಂದು ಈರಣ್ಣ ಈ ರೀತಿಯ ಮಾತುಗಳನ್ನ ಹೇಳಿ, ನಾವೇ ಆಗಿದ್ರು ಕೂಡ ತಂದು ಕೊಡ್ತಕ್ಕ ಹೌದೌದು ನಮ್ಮ ಪೂರ್ವಜರು ಯಾರೋ ಇಟ್ಟಿರ್ಬೋದು, ನಾವು ಕೊಡು ಅಂತ ಇಸ್ಕೊಂಡ್ಬಿಡ್ತಿದ್ವು. ಆದ್ರೆ ಬೀರಣ್ಣ ಏನ್ ಹೇಳ್ತಾನೆ ನೋಡಿ ಮಕ್ಕಳೇ. ಬೀರಣ್ಣ ಒಪ್ಪಲಿಲ್ಲ. ಅಲ್ವೇನಪ್ಪ ಬೀರಣ್ಣ? ನೋಡಿ ನ್ಯಾಯ ಹೇಗೆ ಹೇಳ್ತಿದ್ದಾರೆ. ಕೇಳಿದ ಕೇತಮಲ್ಲ, ಹೌದು ಗಾಮುಂಡಪ್ಪ, ಹೊಲ ಮಾರಿದ ಮ್ಯಾಗೆ, ಹಣ ಕೊಟ್ಟ ಮ್ಯಾಗೆ, ಆ ನೆಲದ ಮ್ಯಾಲೆ ನನಗೇನೈತೆ ಹಕ್ಕು? ಆಧಾರ ನನಗೆ ಸಿಕ್ಕಿದ್ದೆಲ್ಲ, ಅದರಾಗೆ ಸಿಕ್ಕಿದ್ದೆಲ್ಲ ಹೊಲ ಕೊಂಡುಕೊಂಡ ಒಡೆಯಂದು ತಾನೇ. ನೋಡಿ ಮಕ್ಕಳೇ, ಎಷ್ಟು ಚಂದವಾಗಿ ಬೀರಣ್ಣ ಹೇಳ್ತಾ ಇದ್ದಾನೆ ನೋಡಿ. ಬೀರಣ್ಣ ಒಪ್ಪಲಿಲ್ಲ. ಈರಣ್ಣ ತಗೊಂಡು ಬೀರಣ್ಣನ ಕೊಡಕ್ ಬಂದಾಗ ಬೀರಣ್ಣ ಒಪ್ಪಲಿಲ್ಲ.
ಅಲ್ವೇನಪ್ಪ ಬೀರಣ್ಣ? ಬೀರಣ್ಣನ ಕೈ ತೋರಿಸಿ ಹೇಳ್ತಾ ಇದ್ದಾರೆ. ಅಲ್ಲಿ ಇಬ್ರು ನಿಂತಿದ್ದಾರೆ ನೋಡಿ ಮಕ್ಕಳೇ, ಬೀರಣ್ಣ ಈರಣ್ಣ ಇಬ್ರು ನಿಂತಿದ್ದಾರೆ. ಕೇಳಿದ ಕೇತುಮಲ್ಲ ಈ ವಿಚಾರ ಎಲ್ಲ ಹೇಳಿ ಕೊಡಕ್ ಬಂದ್ರೆ ನೀನು ಒಪ್ಕೊಳ್ಳಿಲ್ಲ ಅಲ್ವಾ ಬೀರಣ್ಣ? ಆಗ ಕೇತುಮಲ್ಲ ಹೇಳ್ತಾ, ಹೌದು ಗಾವಂಡಪ್ಪ, ಗಾವಂಡಪ್ಪ ಅಂದ್ರೆ ಮುಖ್ಯಸ್ಥ ಅಥವಾ ಹಿರಿಯರೇ, ಹೌದು ನಾನು ಇಸ್ಕೊಳ್ಳಿಲ್ಲ. ಯಾಕೆ ಇಸ್ಕೊಳ್ಳಿಲ್ಲ ಅಂತ ಈ ಬೀರಣ್ಣ ಹೇಳ್ತಾನೆ. ಗಮನಿಸಿ ಮಕ್ಕಳೇ, ಹೊಲ ಮಾರಿದ ಮ್ಯಾಗೆ ಹಣ ಕೊಟ್ಟ ಮ್ಯಾಗೆ ಆ ನೆಲದ ಮೇಲೆ ನನಗೇನೈತಿ ಹಕ್ಕು. ಹೊಲವನ್ನು ನಾನು ಮಾರಿದೆ, ದುಡ್ಡನ್ನು ಇಸ್ಕೊಂಡಿದ್ದೀನಿ. ಇದೆಲ್ಲ ಮುಗಿದ ಮೇಲೆ ಆ ನೆಲದ ಮೇಲೆ ನನಗೇನಾದರೂ ಹಕ್ಕಿರುತ್ತಾ? ಸಾಧ್ಯವೇ ಇಲ್ಲ. ಆ ಹೊಲದ ಮೇಲೆ ಹಕ್ಕು ನನಗಿರೋದಿಲ್ಲ. ಅದರಾಗೆ ಸಿಕ್ಕಿದ್ದೆಲ್ಲ ಹೊಲ ಕೊಂಡುಕೊಂಡ ಒಡೆಯೆಂದುತ್ತಾನೆ. ಅದರೊಳಗೆ ಏನಾದರೂ ಸಿಕ್ಕಲಿ ಅದೆಲ್ಲವೂ ಕೂಡ ಕೊಂಡುಕೊಂಡಂತಹ ಒಡೆಯೆಂದುತ್ತಾನೆ ಅಲ್ವಾ ಗಾವಂಡಪ್ಪ ಅಂತ ಬೀರಣ್ಣ ತನ್ನ ಮನದಾಳದ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಮುಂದೆ ಇದೆ ಗಮನಿಸಿ. ಆದರೆ ಅದಕ್ಕೆ ನಾನೊಪ್ಪಲ್ಲ ಗೌಡಪ್ಪ. ಈರಣ್ಣ ಹೇಳಿದ, ನಾನು ಹಣ ಕೊಟ್ಟದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಹೊನ್ನಿಗಲ್ಲ. ಈ ಹೊನ್ನು ಬೀರಣ್ಣಂದೇ. ಯಾಕೆ ಅಂತೀರೋ, ಆ ಹೊಲ ಇವನ ಪಿತ್ರಾರ್ಜಿತ ಆಸ್ತಿ. ಏನೋ ಕಷ್ಟ ಬಂತು ಅಂತ ನನಗೆ ಮಾರಿದ. ಮಾರುವಾಗ ಅದರಾಗಿನ ಹೊನ್ನು ನಿಂದೆ ಅಂತ ಹೇಳಿರಲಿಲ್ಲ. ಅಂದಮೇಲೆ ಹೊನ್ನು ಅವಂದೇ, ನಂದಲ್ಲ. ನೋಡಿ ಮಕ್ಕಳೇ, ಎಷ್ಟು ಚೆನ್ನಾಗಿ ಇಬ್ಬರ ಮನಸ್ಸಿನಲ್ಲಿ ಅವತ್ತಿನ ದಿನಗಳಲ್ಲಿ ವ್ಯಕ್ತಿತ್ವಗಳು ಹೇಗಿದ್ವು, ಮನಸ್ಥಿತಿಗಳು ಹೇಗಿದ್ವು, ನನ್ನದಲ್ಲದ ವಸ್ತು ನನ್ನದಲ್ಲ ಅಂತ ಹೇಗೆ ಗೌರವದಿಂದ ಹೇಳ್ಕೊತಿದ್ರು, ಇವೆಲ್ಲವನ್ನ ಗಮನಿಸಬೇಕು ಮಕ್ಕಳೇ. ಇವತ್ತಿನ ಮಕ್ಕಳಲ್ಲಿ ಈ ರೀತಿಯ ಗುಣಗಳು ಬರಬೇಕು ಮಕ್ಕಳೇ. ಹಾಗಾಗಿಯೇ ನಿಮಗೆ ಈ ಗುಣಗಳು ಬೆಳೀಲಿ ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯ ಸಾಹಿತ್ಯದ ಭಾಗಗಳನ್ನು ನಿಮ್ಮ ಪಾಠದಲ್ಲಿ ಅಳವಡಿಸಿದ್ದಾರೆ ಮಕ್ಕಳೇ. ಹಾಗಾಗಿ ನೀವು ಸತ್ಯ, ನಿಷ್ಠೆ, ಒಂದು ಮನೋಭಾವನೆಯಿಂದ ನಡ್ಕಬೇಕಾಗ್ತದೆ. ಈಗ ಈರಣ್ಣ ಹೇಳ್ತಾ ಇದ್ದೆ ಮಕ್ಕಳೇ, ಆದರೆ ಅದಕ್ಕೆ ನಾನೊಪ್ಪಲ್ಲ ಗೌಡಪ್ಪ. ಗೌಡಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಹಿರಿಯ ಜೀವ, ಆ ಗ್ರಾಮದ ನಾಯಕ ಕೇತುಮಲ್ಲನಿಗೆ ಹೇಳ್ತಿದ್ದ. ಈರಣ್ಣ ಹೇಳಿ, ನಾನು ಯಾಕೊಪ್ಪಲ್ಲ ಅನ್ನೋದಕ್ಕೆ ವಿವರಣೆ ಹೇಳ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ಗಮನಿಸಿ ಈರಣ್ಣ ಹೇಳುವಂತಹ ಮಾತುಗಳು. ನಾನು ಹಣ ಕೊಟ್ಟದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಹೊನ್ನಿಗಲ್ಲ. ನೋಡಿ ಈರಣ್ಣನ ಮಾತು ಹೇಗಿದೆ, ಸ್ಪಷ್ಟವಾಗಿದೆ ಮಕ್ಕಳೇ. ನಾನು ಹಣ ಕೊಟ್ಟದ್ದು ಮಣ್ಣಿಗೆ. ಎದಕ್ಕೆ ಕೊಟ್ಟಿರೋದು ನಾನು ದುಡ್ಡನ್ನ, ಹಣವನ್ನ? ಬರೀ ಮಣ್ಣಿಗೆ. ಅದರಲ್ಲಿ ಸಿಕ್ಕೋ ಹೊನ್ನಿಗಲ್ಲ. ನೋಡಿ ಎಷ್ಟು. ಈ ಹೊನ್ನು ಬೀರಣ್ಣಂದೇ. ನಾನು ಕೊಟ್ಟಿರೋದು ಬರೀ ಮಣ್ಣಿಗಷ್ಟೇ, ಹೊನ್ನಿಗಲ್ಲ. ಈ ಹೊನ್ನು ಯಾವುದು? ಬೀರಣ್ಣಂದೇ. ಯಾಕೆ ಅಂತೀರೋ? ಅವನದಲ್ಲ ಅನ್ನೋದಕ್ಕೆ, ಅಥವಾ ಅವನದೇ ಅನ್ನೋದಕ್ಕೆ ನಾನು ಕಾರಣ ಕೊಡ್ತಾ ಇದ್ದೀನಿ. ಯಾಕೆ ಅಂತೀರೋ? ಆ ಹೊಲ ಇವನ ಪಿತ್ರಾರ್ಜಿತ ಆಸ್ತಿ. ಪಿತ್ರಾರ್ಜಿತ ನಿಮಗೆ ಗಮನದಲ್ಲಿರಬೇಕು ಮಕ್ಕಳೇ. ಪಿತ್ರಾರ್ಜಿತ ಅಂದ್ರೆ ತಂದೆಯಿಂದ ಮಗನಿಗೆ ಬಂದಂತಹ ಆಸ್ತಿ ಆಗಿರ್ತದೆ ಮಕ್ಕಳೇ. ಅದು ವಂಶದಿಂದ, ಹಿಂದಿನ ವ್ಯಕ್ತಿ ಅಥವಾ ಪೂರ್ವಜರಿಂದ ಅವನಿಗೆ ಸಿಕ್ಕಿರ್ತದೆ, ಅವನಿಂದ ಅವನ ಮಕ್ಕಳಿಗೆ ಸಿಗ್ತದೆ. ಅಂದ್ರೆ ಅದು ತಾತನಿಂದ ಮಗನಿಗೆ, ಮಗನಿಂದ ಮೊಮ್ಮನಿಗೆ ಬಂದಿರತಕ್ಕಂತಹ ಆಸ್ತಿ ಪಿತ್ರಾರ್ಜಿತ ಆಸ್ತಿ. ಅಂದ್ರೆ ಈ ಹೊಲದಲ್ಲಿ ಇಟ್ಟಿರ್ತಕ್ಕಂತಹ ಹೊನ್ನು ಯಾರದಾಗಿರುತ್ತದೆ? ಬೀರಣ್ಣಂದೇ ಆಗಿರುತ್ತದೆ ಅಂತಕ್ಕಂತಹ ಒಂದು ವಾದ ಯಾರ್ದಪ್ಪ ಅಂದ್ರೆ ಈರಣ್ಣ. ಏನೋ ಕಷ್ಟ ಬಂತು ಅಂತ ನನಗೆ ಮಾತು. ಅವನಿಗೇನೋ ಬೀರಣ್ಣನಿಗೆ ತೊಂದರೆ ಆಗಿದೆ, ಕಷ್ಟ ಬಂದಿದೆ. ಹಾಗಾಗಿ ಬೀರಣ್ಣ ನನಗೆ ಹೊಲನ ಮಾರ್ದ. ಗೌಡಪ್ಪ, ಮಾರುವಾಗ ಅದರಾಗಿನ ಹೊನ್ನು ನಿಂದೆ ಅಂತ ಹೇಳಿರಲಿಲ್ಲ. ಯಾರಿಗೂ ಗೊತ್ತಿರ್ತದೆ ಮತ್ತೆ. ಆದರೆ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಏನಾದರೂ ಮಾಡಿ ಅವನಿಗೆ ವಾಪಸ್ ಕೊಡಬೇಕು ಅಂತ ಕಾರಣಕ್ಕೋಸ್ಕರ ಈ ರೀತಿಯ ಮಾತುಗಳನ್ನು ಈರಣ್ಣ ಆಡ್ತಾ ಇದ್ದಾನೆ. ಏಕೆಂದ್ರೆ ಬೇರೆಯವರ ವಸ್ತು ನನ್ನದಲ್ಲ ಅಂತಕ್ಕಂತಹ ಮನೋಭಾವನೆ ಆತನದು. ಮಾರುವಾಗ ಅದರ
ಅಂದ ಮೇಲೆ ಒಂದು ಅವಂದೇ ನಂದಲ್ಲ. ಹಾಗಾಗಿ ಒಂದು ಯಾರಿಗೆ ಸೇರಬೇಕು? ಬೀರಣ್ಣನಿಗೆ ಸೇರಬೇಕು ಅಂತಕ್ಕಂತಹ ವಾದ ಬೀರಣ್ಣ. ಮುಂದಿನ ವಿಚಾರವನ್ನು ಗಮನಿಸಬೇಕು. ಅದೆಂಗಾದಾತು? ತಂಬುಲ ಉಗಿದ ಮೇಲೆ ಮತ್ತೆ ಎತ್ತಿ ಬಾಯಿಗೆ ಹಾಕೊಳ್ಳೋ ಕೆಟ್ಟತನ ಬೇಡ. ಹೊನ್ನು ಹೊಲ ಕೊಂಡುಕೊಂಡ ಈರಣ್ಣಂದೆ, ಅವನು ತಗೊಳ್ಳೋ ಹಂಗೆ ಮಾಡಿ ಉಪಕಾರ ಮಾಡಬೇಕು ದೈವದವರು ಎಂದು ಬೇಡಿದ ಬೀರಣ್ಣ. ನೋಡಿ ಮಕ್ಕಳೇ, ಆ ಬೀರಣ್ಣನು ಕೂಡ ಇದನ್ನ ಒಪ್ಪುತ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೇನೆ, ಉದಾಹರಣೆ ಕೊಟ್ಟು ಬೀರಣ್ಣ ಗಮನಿಸಿ ಮಕ್ಕಳೇ. ಅದೆಂಗಾದಾತು, ಇದು ಗ್ರಾಮೀಣ ಭಾಷೆ. ಅದು ಹೇಗೆ ಆಗಿತ್ತು ಅಥವಾ ಅದು ಹೇಗೆ ಆಗೋದು ಸಾಧ್ಯ ಇಲ್ಲ. ತಂಬುಲ ಅಂದ್ರೆ ಮಕ್ಕಳೇ, ಎಲೆ ಅಡಿಗೆ ಸುಣ್ಣವನ್ನ ಹಾಕೊಂಡಿರ್ತೀವಿ, ಜಿಗಿತಾ ಇರ್ತೀವಿ, ನೋಡಿದ್ರಲ್ವಾ? ಊಟ ಆದ್ಮೇಲೆ ಕೊಡ್ತಕ್ಕಂತಹ ಒಂದು ಮರ್ಯಾದೆ. ಉಗಿದ ಮೇಲೆ ಒಂದ್ಸಲಿ ಬಾಯಿಗೆ ಹಾಕೊಂಡು ತಿಂದು ಉಗಿತೀವಿ, ಉಗಿದ ಮೇಲೆ ಎತ್ತಿ ಬಾಯಿಗೆ ಹಾಕೊಳ್ಳೋ ಕೆಟ್ಟತನ ಬೇಡ. ಅದನ್ನ ನಾವೇನಾದ್ರು ಮತ್ತೆ ಬಾಯಿಗೆ ಹಾಕೋತೀವಿ, ಉಗ್ದಿರೋದನ್ನ. ಅಂತಹ ಕೆಟ್ಟತನ ನನ್ನದು ಅಲ್ಲ, ಅದು ನನಗೆ ಬೇಡ. ಒಂದು ಹೊಲ ಕೊಂಡುಕೊಂಡ ಈರಣ್ಣಂದೆ, ನಾನು ಆಲೆ ಮಾರಿದ್ದೀನಿ. ಹಾಗಾಗಿ ಮಾರಿರೋದ್ರಿಂದ ಈ ಹೊನ್ನು ಆತನಿಗೆ ಸೇರಬೇಕು. ಅವನು ತಗೊಳ್ಳೋ ಹಂಗೆ ಮಾಡಿ ಉಪಕಾರ ಮಾಡಬೇಕು ದೈವದವರು ಎಂದು ಬೇಡಿದ ಬೀರಣ್ಣ. ಆ ಕಟ್ಟೆ ಮೇಲೆ ಕೂತಿರ್ತಕ್ಕಂತಹ ಎಲ್ಲರಿಗೂ ಕೂಡ ಬೇಡ್ಕೋತಾ ಇದ್ದಾನೆ ಮಕ್ಕಳೇ. ಹಿರಿಯರಿಗೆ, ಗ್ರಾಮದ ಮುಖಂಡರಿಗೆ ಎಲ್ಲರಿಗೂ ಬೇಡ್ಕೋತಾ ಇದ್ದಾನೆ. ನಾನು ಹೊಲ ಕೊಂಡುಕೊಂಡ ಈರಣ್ಣಂದೆ, ಅದನ್ನು ತಗೊಳ್ಳೋ ಹಾಗೆ ಮಾಡಿ ಉಪಕಾರ ಮಾಡಬೇಕು, ನನಗೆ ಈ ಉಪಕಾರವನ್ನು ಮಾಡಿಕೊಡಿ ದೈವದವರು ಅಂತ ಬೀರಣ್ಣ ಬೇಡ್ಕೋತಾ ಇದ್ದಾನೆ ಮಕ್ಕಳೇ. ಅದಕ್ಕೆ ಬೀರಣ್ಣ ಹೇಳ್ತೀನಿ, ಅಲ್ಲಿ ಈ ಲೇಖಕರ ಒಂದು ವಿವರಣೆ. ಕಟ್ಟೆಯ ಮೇಲಿದ್ದ ದೈವದವರಿಗೆ ಏನೂ ತೋಚಲಿಲ್ಲ. ಕಡೆಗೆ ಮುಖ್ಯಸ್ಥನಾದ ಕೇತುಮಲ್ಲ ಹೇಳಿದ, ಹೋಗಲಿ ಬಿಡಿ, ಇಬ್ಬರಿಗೂ ಬೇಡವಾದವನು ರಾಜ್ಯದ ಬೊಕ್ಕಸ ಸೇರಲಿ ಅಂದ. ಕೊನೆಗೆ ಅಲ್ಲಿ ಗಾದೆ ಮೇಲೆ ಕೂತಿದ್ದಂತಹ ಕೇತುಮಲ್ಲನಿಗಾಗಲಿ ಅಥವಾ ಹಿರಿಯರಿಗಾಗಲಿ ಆ ಊರಿನ ನಾಯಕರಿಗಾಗಲಿ ಏನು ಗೊತ್ತಾಗ್ತಾ ಇಲ್ಲ, ಏನ್ ಮಾಡಬೇಕು ಅಂತಕ್ಕಂಥದ್ದು ತೋಚುತ್ತಾ ಇಲ್ಲ ಮಕ್ಕಳೇ. ಕಡೆಗೆ ಮುಖ್ಯಸ್ಥ, ಆ ಊರಿನ ಮುಖಂಡ ಆಗಿರ್ತಕ್ಕಂತಹ ದಪ್ಪ ಮೀಸೆಯ ಕೇತುಮಲ್ಲ ನಾಯಕ, ಗಾವುದ ನಾಯಕ ಹೇಳ್ತಾ ಇದ್ದಾರೆ ಮಕ್ಕಳೇ, ಇಬ್ಬರಿಗೂ ಬೇಡ. ಇಬ್ರು ಒಪ್ಕೊಳಕ್ ತಯಾರಿಲ್ಲ. ನೀವು ಈರಣ್ಣನು ಒಪ್ಕೊಳಕ್ ತಯಾರಿಲ್ಲ, ಈರಣ್ಣನು ಒಪ್ಕೊಳಕ್ ತಯಾರಿಲ್ಲ. ಆ ಸಂದರ್ಭದಲ್ಲಿ ಕೊನೆಯ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಾನೆ ಗಾವುದ ಕೇತುಮಲ್ಲ ನಾಯಕ. ಇಬ್ಬರು ಬೇಡವಾದವನು ರಾಜ್ಯದ ಬೊಕ್ಕಸ ಸೇರಲಿ ಅಂದ. ರಾಜ್ಯದ ಬೊಕ್ಕಸ ಅಂದ್ರೆ ಯಾರಿಗೆ ಸೇರ್ಬೇಕಿದೋ? ಹೊಯ್ಸಳ ಒಂದು ರಾಜ್ಯಕ್ಕೆ ಸೇರ್ಬೇಕಾಗ್ತದೆ. ಈ ಹೊಯ್ಸಳ ರಾಜ್ಯದ ದೊರೆ ಯಾರೋ? ವಿಷ್ಣುವರ್ಧನ. ಈ ವಿಷ್ಣುವರ್ಧನನ ಖಜಾನೆಗೆ ಸೇರಿಸೋಣ, ಎಲ್ಲರಿಗೂ ಇಬ್ಬರಿಗೂ ಬೇಡವಾಗಿದ್ದ. ಬೀರಣ್ಣನಿಗೂ ಬೇಡ, ಈರಣ್ಣನಿಗೂ ಬೇಡ, ಅಂದ್ರೆ ಅದು ನಮ್ಮ ರಾಜ್ಯದ ಬೊಕ್ಕಸ ಸೇರ್ಕೊಳ್ಳಿ ಅಂತಕ್ಕಂತಹ ಮಾತನ್ನ ಅಲ್ಲಿಯ ಗಾದಿಯ ಮೇಲೆ ಕೂತಿದ್ದಂತಹ ಕೇತುಮಲ್ಲ ನಾಯಕ ಹೇಳ್ತಾನೆ ಮಕ್ಕಳೇ. ಆಗ ಏನಾಗಬಹುದು ಅಂತಕ್ಕಂಥದ್ದು. ಇಷ್ಟೊತ್ತು ಕೂಡ ಮರೆಯಲ್ಲಿ ನಿಂತು ಈ ವಿಚಾರವನ್ನ ಆಲಿಸ್ತಾ ಇದ್ದಂತಹ ವ್ಯಕ್ತಿ ಮಹಾರಾಣಿ ಶಾಂತಲಾದೇವಿ ಮತ್ತು ಉದಯಾದಿತ್ಯ ಏನು ಮಾಡ್ತಾರೆ, ಅದಕ್ಕೆ ಯಾವ ರೀತಿಯಾದಂತಹ ವಿವರಣೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನ ಗಮನಿಸೋದಕ್ಕಿಂತ ಮುಂಚೆ ಉಳಿದ ಭಾಗವನ್ನ ಅಥವಾ ಇನ್ನು ಮುಂದಿನ ಭಾಗವನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಇಷ್ಟು ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ನೋಡಿ ಮಕ್ಕಳೇ, ಒಂದು ರಾಜ್ಯದ ಜನರನ್ನ ನೀವು ಗಮನಿಸೋದೇ ಆದರೆ ಯಾವ ರೀತಿಯ ಗುಣಗಳು ರಾಜನಲ್ಲಿ, ಪ್ರಜೆಗಳಲ್ಲಿ ಇತ್ತು ಅಂತಕ್ಕಂಥದ್ದನ್ನ ನೀವು ತಿಳ್ಕೊಳ್ಳಿ ಮಕ್ಕಳೇ, ಅಲ್ವಾ? ಇಲ್ಲಿ ಇಷ್ಟು ಪಾಠವನ್ನು ನೀವು ಆಲಿಸಿದ ಮೇಲೆ
ಎಷ್ಟರ ಮಟ್ಟಿಗೆ ಈ ಪಾಠ ನಿಮಗೆ ಅರ್ಥ ಆಯಿತು ಅನ್ನೋದನ್ನ ನಾನು ಪರೀಕ್ಷೆ ಮಾಡಬೇಕು. ಇವತ್ತು ನಡೆದ ಪಾಠದಲ್ಲಿ ಒಂದು 2-3 ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀವಿ ಮಕ್ಕಳೇ. ನೀವು ಅದಕ್ಕೆ ಸರಿಯಾದ ಉತ್ತರವನ್ನ ನೀಡಬೇಕಾಗ್ತದೆ. ವಿಷ್ಣುವರ್ಧನ ರಾಜ ರಾಜ್ಯದಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಅಥವಾ ದ್ವಾರ ಸಮುದ್ರದ ಸಂರಕ್ಷಕರಾಗಿ ನಿಂತಹ ರಾಣಿ ಯಾರು? ಯಾರು ಹೇಳಿ? ಅರ್ಥ ಆಗಿದೆ ತಾನೆ? ಶಾಂತಲಾ ದೇವಿ. ಈ ಶಾಂತಲಾ ದೇವಿ ಗಂಡುಡುಗೆಯನ್ನು ಹೊತ್ತು ಒಮ್ಮೆ ರಾಜ್ಯದ ಪ್ರವಾಸವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಆಕೆಯ ಜೊತೆ ಇನ್ನೊಬ್ಬರು ಕೂಡ ಪಯಣವನ್ನು ಬೆಳೆಸ್ತಾರೆ. ಯಾರವರು ಹೇಳಿ? ಯುವರಾಜ ಕುಮಾರ. ನೀವು ಕೊಡ್ತಿರೋದು ಯಾರು? ವಿಷ್ಣುವರ್ಧನನ ತಮ್ಮ. ಹೌದು, ಅರ್ಥ ಆಗ್ತಿಲ್ಲ? ಉದಯಾದಿತ್ಯ. ಗಡ್, ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಮಕ್ಕಳು. ಉದಯಾದಿತ್ಯ ಮತ್ತು ಶಾಂತಲಾ ದೇವಿ ಇಬ್ರು ಕೂಡ ರಾಜ್ಯದ ಪ್ರವಾಸವನ್ನು ಕೈಗೊಂಡ ಸಂದರ್ಭದಲ್ಲಿ ಮೊದಲಿಗೆ ಇವರು ಬೆಳಗೋಳ ಬಾಣಾವರವನ್ನ ನೋಡಿಕೊಂಡು ಅಲ್ಲೇ ಒಂದು ತೆಂಗಿನ ಸೀಮೆಯ ಒಂದು ಹಳ್ಳಿಗೆ ಬರ್ತಾರೆ ಮಕ್ಕಳೇ. ಯಾವುದು ಆ ಹಳ್ಳಿ ಹೇಳಿ? ತೆಂಗಿನ ಸೀಮೆ ಅಂತ ಹೇಳಿದ್ದೇನೆ. ಹೌದು, ತುಮಕೂರಿಗೆ ಸೇರ್ತಕ್ಕಂತಹ ಭಾಗ. ಬನದಮ್ಮನ ಹಳ್ಳಿ. ಅರ್ಥ ಆಗಿದ್ದೆ ಅಲ್ವಾ? ವೆರಿ ಗುಡ್. ಬನದಮ್ಮನ ಹಳ್ಳಿಯಲ್ಲಿ ಇರುವಂತಹ ದೇವಾಲಯವೇ ಬನಶಂಕರಿ ದೇವಾಲಯ. ಆ ದೇವಾಲಯಕ್ಕೆ ಕೈ ಮುಗಿದು ಹೋಗಬೇಕು ಅಂತಕ್ಕಂತಹ ಒಂದು ಸಂದರ್ಭ ಅವರು ಪಯಣವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಆಲೋಚನೆ ಮಾಡ್ತಾರೆ ಮಕ್ಕಳೇ. ಹಾಗಾಗಿ ಅವರು ಪ್ರಯಾಣವನ್ನು ಕೈಗೊಂಡು ಅಲ್ಲಿ ಒಂದು ನ್ಯಾಯ ನಡೀತಾ ಇರ್ತದೆ. ಅಲ್ಲಿಯ ಒಂದು ಗಾವುಂಡ ಹಿರಿಯ ವ್ಯಕ್ತಿ, ತಾತ ಎನಿಸಿಕೊಂಡಿದ್ದ ಒಂದು ವ್ಯಕ್ತಿ ಗಾದಿಯ ಮೇಲೆ ಕುತ್ಕೊಂಡು ನ್ಯಾಯ ತೀರ್ಮಾನವನ್ನು ಮಾಡ್ತಾರೆ. ಆ ತಾತನ ಹೆಸರೇನು ಮಕ್ಕಳೇ? ಕೇತುಮಲ್ಲ ನಾಯಕ. ಈ ಕೇತುಮಲ್ಲ ನಾಯಕ ನ್ಯಾಯ ತೀರ್ಮಾನ ಮಾಡ್ತಾ ಇರ್ತಾನೆ. ಆ ನ್ಯಾಯಕ್ಕೆ ಬಂದಿರತಕ್ಕಂಥದ್ದು ಇಬ್ಬರು ವ್ಯಕ್ತಿಗಳ ನ್ಯಾಯ. ಯಾರಿಗೆ ನ್ಯಾಯವನ್ನು ಕೊಡಿಸೋದಕ್ಕೋಸ್ಕರ ಅಲ್ಲಿ ಎಲ್ಲ ಜನ ನೆರೆದಿರ್ತಾರೆ ಮಕ್ಕಳೇ. ಆ ಬನದಮ್ಮನ ಹಳ್ಳಿಯ ಜನರಲ್ಲಿ ನ್ಯಾಯ ನಡೀತಾ ಇರ್ತದೆ. ಯಾರ ನ್ಯಾಯವನ್ನ ತೀರ್ಮಾನ ಮಾಡ್ತಾ ಇರ್ತಾರೆ ಹೇಳಿ ಮಕ್ಕಳೇ? ಅಲ್ಲಿ ಇಬ್ಬರು ವ್ಯಕ್ತಿಗಳ ನ್ಯಾಯ ತೀರ್ಮಾನ ಆಗ್ತಾ ಇರ್ತಾರೆ. ಇಬ್ಬರು ತುಂಬಾ ಸೊಗಸಾದಂತಹ ವ್ಯಕ್ತಿಗಳು. ಅವರ ಒಂದು ಗುಣಗಳನ್ನ ನೀವು ಯಾವತ್ತೂ ಮೆಚ್ಚಬೇಕು. ಹೇಳಿ? ಬೀರಣ್ಣ ಮತ್ತು ಈರಣ್ಣ, ಈ ಇಬ್ಬರು ವ್ಯಕ್ತಿಗಳ ನ್ಯಾಯ ತೀರ್ಮಾನ ಎಲ್ಲಿ ನಡೀತಾ ಇರ್ತದೆ? ರಾಜ್ಯದ ಒಂದು ಭಾಗ ಬನದಮ್ಮನಹಳ್ಳಿಯ ಬನಶಂಕರಿ ದೇವಾಲಯದ ಮುಂದೆ ನಡೀತಾ ಇರ್ತದೆ ಮಕ್ಕಳು. ಬೀರಣ್ಣ ಈರಣ್ಣನಿಗೆ ಪೂರ್ವದಲ್ಲಿರುವಂತಹ ಹಳ್ಳಿಯ ಒಂದು ಹೊಲವನ್ನ ಮಾರಿರ್ತಾರೆ ಮಕ್ಕಳೇ. ಎಷ್ಟು ವರ್ಷಗಳ ಹಿಂದೆ ಹೇಳಿ? 2 ವರ್ಷಗಳ ಹಿಂದೆ. ಎಷ್ಟು ಮಂದಿಗೆ ಮಾರಿರ್ತಾನೆ? ನಿಮಗೆ ಇವೆಲ್ಲ ನೆನಪಲ್ಲಿರ್ಬೇಕು ಮಕ್ಕಳೇ. 108 ಮಂದಿಗೆ ಮಾರಿರ್ತಾರೆ ಮಕ್ಕಳೇ. ಹಾಗಾಗಿ ಅಲ್ಲಿ ಒಂದು ಕೊಬ್ಬರಿಗೆ ಹಣ ಸಿಕ್ಕಿರೋದ್ರಿಂದ ಆ ವಿಚಾರ ಅವರಿಬ್ಬರಿಗೂ ಅದು ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ಬೀರಣ್ಣನಿಗೆ ಕೊಡಬೇಕು ಅಂತಕ್ಕಂಥದ್ದು, ಬೀರಣ್ಣ ಕೊಂಡ್ಕೊಂಡ ಮೇಲೆ ಅವನಿಗೆ ಕೊಡಬೇಕು ಅಂತಕ್ಕಂತಹ ಆಲೋಚನೆ ನಡೀತದೆ. ಈ ನ್ಯಾಯ ತೀರ್ಮಾನದಲ್ಲಿ ಕೇತುಮಲ್ಲ ನಾಯಕ ಒಂದು ವಿವರಣೆಯನ್ನು ಕೊಡ್ತಾನೆ. ಇಬ್ಬರಿಗೂ ಬೇಡವಾದ ವಸ್ತು ಅಥವಾ ಇಬ್ಬರಿಗೂ ಬೇಡವಾದಂತಹವನ್ನು ಎಲ್ಲಿಗೆ ಸೇರ್ಬೇಕು ಅಂತ ಹೇಳ್ತಾನೆ? ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕು ಅಂತಕ್ಕಂತಹ ಮಾತನ್ನ ಉಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿ ಇವತ್ತಿನ ಅವಧಿಯ ಪಾಠವನ್ನು ಮುಗಿಸ್ತಾ